ಹರಿ ಓಂ. ವೆಲ್ಕಮ್ ಟು ವೀಲ್ ಆಫ್ ಫಾರ್ಚೂನ್ 1111 ಬೈ ಶಾರದಾ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲ ಝೋಡಿಯಾಕ್ ಸೈನ್ಸ್ಗೂ ಅನ್ವಯ ಆಗುತ್ತೆ. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವರು ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಚಾನೆಲ್ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೆ ಏನು ಎನರ್ಜಿ ಬರ್ತಾ ಇದೆ ನೋಡೋಣ. ಬನ್ನಿ 3 ಕಾರ್ಡ್ ರೀಡಿಂಗ್ಸ್ ನೋಡೋಣ. ದಿಸ್ ಇಸ್ ದ ಫಸ್ಟ್ ಕಾರ್ಡ್, ದಿಸ್ ಇಸ್ ದ ಸೆಕೆಂಡ್ ಕಾರ್ಡ್ ಆ್ಯಂಡ್ ದಿಸ್ ವಿಲ್ ಬಿ ದ ಥರ್ಡ್ ಕಾರ್ಡ್. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಎನರ್ಜಿ ಏನಿದೆ ಅಂದರೆ 8 ಆಫ್ ವಾಂಡ್ಸ್ ಎನರ್ಜಿ ಇದೆ. ನಿಮಗೆ ಲೈಫಲ್ಲಿ ಒಳ್ಳೆ ಗೋಲ್ಡನ್ ಆಪರ್ಚುನಿಟೀಸ್ ಬರೋ ಅಂಥ ಸಾಧ್ಯತೆ ಇದೆ. ಮತ್ತು ಈಗ ನೀವು ಏನು ಅಂದ್ಕೊಳ್ತಾ ಇದ್ದೀರೋ ಅದು ಖಂಡಿತ ಆಗುತ್ತೆ. ಯು ಮೇ ಎಕ್ಸ್ಪೆಕ್ಟ್ ಎ ವೆರಿ ಇಂಪಾರ್ಟೆಂಟ್ ನ್ಯೂಸ್. ಇಟ್ಸ್ ಎ ಪಾಸಿಟಿವ್ ಕಾರ್ಡ್. ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ ಟವರ್ ಎನರ್ಜಿ ಬರ್ತಾ ಇದೆ. ಟವರ್ ಎನರ್ಜಿ ಏನು ಹೇಳ್ತಾ ಇದೆ, ನಿಮ್ಮ ನಂಬಿಕೆಗೆ ಮತ್ತು ನಿಮ್ಮ ವಿಶ್ವಾಸಕ್ಕೆ ಯಾವುದೋ ಪೆಟ್ಟು ಬಿದ್ದಿದೆ. ನೀವೇನು ಅಂದ್ಕೊಂಡಿದ್ರೋ ಅದೆಲ್ಲ ಬುಡಮೇಲಾಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಬಟ್ ಡೋಂಟ್ ವರಿ, ಈ ಡಿಸ್ಟ್ರಕ್ಷನ್ಸ್ ಏನೇನು ಆಗ್ತಾ ಇದೆ ಅದೆಲ್ಲ ಆದ ನಂತರ ನಿಮಗೆ ಒಳ್ಳೆ ಟರ್ನಿಂಗ್ ಪಾಯಿಂಟು ಲೈಫಲ್ಲಿ ಬರ್ತಾ ಇದೆ. ಥರ್ಡ್ ಕಾರ್ಡು ಸೆಲೆಕ್ಟ್ ಮಾಡಿರೋರಿಗೆ 4 ಆಫ್ ಕಪ್ಸ್ ಎನರ್ಜಿ. 4 ಆಫ್ ಕಪ್ಸ್ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬಾ ನೆಗೆಟಿವ್ ಥಾಟ್ಸಲ್ಲಿ ತುಂಬ ಮುಳುಗಿದ್ದೀರಾ. ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ರೆ ನೀವು ತಗೊಳ್ಳೋಕ್ಕೆ ರೆಡಿ ಇಲ್ಲ. ಯಾವುದೋ ಮುಂದೆ ಟ್ರ್ಯಾಪ್ಡ್ ಎನರ್ಜಿ, ಗಿಲ್ಟ್ ಎನರ್ಜಿ ನಿಮಗೆ ಕಾಡ್ತಾ ಇದೆ. ಆದ್ದರಿಂದ ನೀವು ಯಾವುದೋ ಆ ಗಿಲ್ಟ್ ಎನರ್ಜಿನಲ್ಲಿ ಟ್ರ್ಯಾಪ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಗುಡ್ ಲಕ್. ಹ್ಯಾವ್ ಎ ನೈಸ್ ಡೇ.